ಹಾಂ ಬೇಬಿ. ಹಾಂ. ಹೌದಾ, ಅಲ್ಲೇ ಇದೆಯಾ? ಓ, ಬಸ್ ಸ್ಟ್ಯಾಂಡಲ್ಲೇ ಇರು, ಬರ್ತೀನಿ. ಗಾಡಿ ತಗೊಂಡು ಬರ್ತಿದ್ದೀನಿ, ಒಂದು 10 ನಿಮಿಷ. ಹ್ಞೂ ಹ್ಞೂ ಹ್ಞೂ. ಹೌದೌದೌದು. ಅಯ್ಯೋ, ಅಲ್ಲಿರು, ಬರ್ತೀನಿ, ಗಾಡಿ ತಗೊಂಡು ಹೋಗೋಣ. ಫಿಲಮ್ಗೆ ತಾನೇ. ನಾನು ಕರ್ಕೊಂಡ್ಬಿಟ್ಟು ಬರ್ತೀನಿ. ಎಷ್ಟೊತ್ತು? ಸಂಜೆ ಆಗಲಿ. ನನಗೂ ಟಿಫನ್ ಏನು ಬೇಡ ಅನ್ನಿಸ್ತೈತೆ, ನಾನು ಹಂಗೆ ಬರ್ತೀನಿ. ಅಲ್ಲೇ ಹೋಟ್ಲಾಗ ತಿನ್ಕೊಳ್ಳೋಣ ಬಿಡು. ಹ್ಞೂ. ಇಲ್ಲ, ಮನೇಲಿ ಅಮ್ಮ ಯಾರೂ ಇಲ್ಲ. ಅಮ್ಮ ಏನೋ ಯಾರಿಗೋ ನಮ್ಮ ತಾತಂಗೆ ಹುಷಾರಿಲ್ಲ, ನೋಡ್ಕೊಂಬಿಟ್ಟು ಬರಕ್ಕೆ ಹೋಗೋರೆ. ಹಂಗೆ ಅವರ ತಂಗಿ ಬಂದಿದ್ರು, ತಂಗಿನೂ ಕರ್ಕೊಂಡು ಹೋಗೋರೆ. ಹ್ಞೂ. ಏನು ಯೋಚನೆ ಇಲ್ಲ ಬಿಡು, ಬರ್ತೀನಿ. ಒಂದು ಅರ್ಧ ಗಂಟೆನೂ ಆಗಲ್ಲ ಅನ್ಸುತ್ತೆ, ಬಂದ್ಬಿಡ್ತೀನಿ ಬೇಗ. ಅಯ್ಯೋ, ಅರ್ಜೆಂಟ್ ಅಂದರೆ ನಾನು ಇನ್ನೆಷ್ಟು ಅರ್ಜೆಂಟಾಗಿ ಬರೋಕ್ಕಾಗುತ್ತೆ ಹೇಳು. ಹ್ಞೂ. ಸರಿ ಆಯಿತು, ಒಂದು 20 ಮಿನಿಟ್ಸ್ ಅಷ್ಟೇ, ಬಂದ್ಬಿಡ್ತೀನಿ. ಓಕೆ. ಡೋಂಟ್ ವರಿ, ಡೋಂಟ್ ವರಿ. ಅಲ್ಲೇನಾದ್ರು ಕುತ್ಕೊಂಡು ಸ್ನ್ಯಾಕ್ಸ್ ಏನಾದ್ರು ತಿಂತಾ ಇರು. ಹಾಂ, ಬರ್ತೀನಿ ಹಂಗೇನೆ. ನಾನು ಪೇ ಮಾಡ್ತೀನಿ ಬಂದು. ಓಕೆನಾ? ತಿಂತಾ ಇರು. ಹಾಂ, ಪಾನಿಪುರಿ ಏನಾದ್ರು ತಿಂತಾ ಇರು, ಬರ್ತೀನಿ ಅಷ್ಟೊತ್ತಿಗೆ. ಹ್ಞೂ. ಸರಿ ಸರಿ, ಆಯಿತು ಆಯಿತು. ಹಾಂ. ಹಿಂಗೆ ಆದ್ರೆ ರಾಧಕ್ಕನ್ ಸಂಸಾರ ಗೋವಿಂದ ಗೋವಿಂದ, ವೆಂಕಟ ಸ್ವಾಮಿ ಪಾದದ ಗೋವಿಂದ ಗೋವಿಂದ. ಅಲ್ಲ, ಅವ ಅಕ್ಕ ಒಂಚೂರು ತಲೆ ಕೆಡ್ಸ್ಕೊಂಡಿದ್ದಂಗೆ ಕುಂತ್ಬಿಟ್ಟೈತಲ್ಲ, ಒಂಚೂರು ತಲೆ ಕೆಡಿಸ್ಕೊಳಲ್ವಲ್ಲ. ಹೆಂಗ್ ಕುಂತ್ಕೊಂಡೈತೆ ನೋಡು, ಒಂಚೂರು ತಲೆ ಕೆಡ್ಸ್ಕೊಂಡಿದ್ದಂಗೆ. ಯಪ್ಪ ದೇವ್ರೆ. ಹಾಂ, ವಿಷಯ ಹೆಂಗೆ ಹೇಳೋದು? ಫೋನ್ ಮಾಡಿ ಹೇಳಿದ್ರೆ ಗಾಬರಿ ಆಯ್ತಾರೆ ಅನ್ನಿಸ್ತದೆ. ಹ್ಞೂ. ಏನು ಮಾಡೋದು, ಎತ್ ಮಾಡೋದು ಅಂತಲೇ ಅರ್ಥ ಆಯ್ತಿಲ್ವಲ್ಲ ನನಗೆ. ಹ್ಞೂ. ಹೋಗ್ಬಿಟ್ಟು ಮಂತಕ್ಕೆ ಹೇಳ್ಬಿಟ್ಟು ಬರೋದಾ? ಇನ್ನೇನು, ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ನಾವು ಊರು. ಅತ್ತ ಹೋಗ್ಬಿಟ್ಟು ಬರೋಣ ಬಾ. ನಮ್ಮ ಅತ್ತೆನೂ ಮನೆಯಾಗಿಲ್ಲ, ಯಾರೂ ಇಲ್ಲ. ನನ್ನ ಗಂಡಂಗೆ ಒಂದು ಕಿತ ಫೋನ್ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನೆಟ್ಟು ಹೋಗ್ಬಿಟ್ಟು ಅವ್ರ ಮಂತಕ್ಕೆ ನೀ ಹೇಳ್ಬಿಟ್ಟು ಬರ್ತೀನಿ. ಧೈರ್ಯ ತಗೋಬೇಕು. ಹ್ಞೂ. ಇನ್ನೇನು, ಇವಳುನ್ವೇ ಮನೆಯಾಗಿಲ್ಲ. ಹ್ಞೂ. ಪ್ರೇಮಿ ಅವಳು ಬಟ್ಟೆ ವಾಪಸ್ ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗವಳೆ. ಹ್ಞೂ. ಬಿಡು, ನಾನು ಅತ್ತ ಹೋಗ್ಬಿಟ್ಟು ಬರ್ತೀನಿ. ಮನೆಗಿನ ಯಾರೂ ಇಲ್ವಲ್ಲ, ಏನು ಗೊತ್ತಾಗತ್ತಿಲ್ಲ. ರಾಧಕ್ಕ, ರಾಧಕ್ಕ, ರಾಧಕ್ಕ. ಓ ಪದ್ದು, ನೀನಾ? ಬಾ ಬಾ, ಕುಂತ್ಕ ಬಾ. ಹುಡಿಕೊಂಡು ಬಂದ್ಬಿಟ್ಟಿದ್ಯಾ? ನಿಂಗೆ ನಮ್ಮನೆ ಹೆಂಗ್ ಗೊತ್ತಾಯ್ತು ಇದೇ ಮನೆ ಅಂತ ಹೇಳಿ? ಅಯ್ಯೋ ಇಲ್ಲ, ನಮ್ಮ ಯಜಮಾನನ ಕೇಳಿದೆ, ನಿಮ್ಮ ಅತ್ತಿಗೆ ಮನೆ ಯಾವ ಊರು, ಏನು ಎತ್ತಯ್ಯ ಹಂಗೈತೆ ಅಂತೆಲ್ಲ ಕೇಳಿದೆ. ಹಿಂಗೆ ಅಂತ ಹೇಳಿದ್ರು. ಇಲ್ಲಿಗೆ ಬಂದ, ಊರಿಗೆ ಬಂದ ಕನ್ಫ್ಯೂಸ್ ಆಯಿತು. ನಿಮ್ಮ ಮನೆ ಯಾವುದು ಅಂತ ನಿನಗೆ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ನೀ ಅವರೆಲ್ಲ ಅಕ್ಕಪಕ್ಕದವ್ರನ್ನೆಲ್ಲ ಕೇಳ್ಕೊಂಡು ಹಂಗೆ ನೀ ಬಂದೆ. ಆಮೇಕಿಂದ ಇದೇ ಮನೆ ಅಂತ ಗೊತ್ತಾಯ್ತಲ್ಲ, ಹಿಂಗೆ ಬಂದೆ ಮಾತಾಡ್ಸ್ಕೊಂಡು ಹೋಗನಿ ಅಂತ. ಬಾಗ್ಲಿಗೆ ಬಂದವು ನಿಮ್ಮ ಮನೆನೂ ಅಲ್ವೋ ಅಂತ ತಲೆ ಕೆಡ್ತು. ಇಲ್ಲ ಇಲ್ಲ, ಇದೇನೇ ನಮ್ಮ ಮನೆ, ಬಡವರು ಮನೆ ಕಣವ, ಬಡವರು ಮನೆ. ಇಷ್ಟೇನೇ ನೀ ಇರೋದು. ಇರು ಬಂದೆ. ನಮ್ಮ ಅಮ್ಮನೂ ಕೂಲಿಗೆ ಹೋಗೈತೆ, ನಮ್ಮ ಅಮ್ಮನೂ ಮನೆಯಾಗಿಲ್ಲ, ಕೂಲಿಗೆ ಹೋಯ್ತು ನಮ್ಮಮ್ಮ. ಬೆಳಿಗ್ಗೆನೇ ಯಾರೋ ಕೂಲಿಗೆ ಕರೆದಿದ್ರು, ಹೋಗೈತೆ. ಓ ಹೌದಾ? ಹ್ಞೂ. ಇರು ಬಂದೆ, ಇರು, ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ. ಪಾಪ, ಇವರು ಬಡವರು ಅಂತಾನೆ ನೀವು ಅನ್ನಿಸ್ತದೆ ನೋಡಿದ್ರೆ. ಪಾಪ. ಹಾಂ, ನನ್ನ ಮಗ ಎಷ್ಟು ಆಟ ಆಡ್ತಾನೆ ನೋಡು. ಈಗ ಗಂಡಸ್ರನ್ನ ಮಾತ್ರ ಶಾಣೆ ನಂಬಾರ್ದು ಕಣಪ್ಪ. ಎಷ್ಟು ಅಂದರೆ ಅಷ್ಟು ಆಟ ಆಡ್ತಾನೆ. ಬರೋದು ಬಂದಿದ್ದೀನಿ, ಧೈರ್ಯ ಮಾಡಿಬಿಟ್ಟು ಎಲ್ಲ ಹೇಳ್ಬಿಟ್ಟೆ ನೀವು ಹೋಯ್ತೀನಿ. ನಿನ್ನ ಗಂಡಿ ಹಿಂಗೆ ಮಾಡ್ತಾವ್ನ ಹಂಗೆ ಹಿಂಗೆ ಅಂತ. ಅದೇನು ನಂಬ್ತಾಳೋ ನಂಬಕ್ಕಿಲ್ವೋ, ಏನು ಕಥೆಯೋ ಗೊತ್ತಿಲ್ಲ. ಆದರೂ ಹೇಳೋದು ಧರ್ಮ ಐತೆ, ನಾನು ಹೇಳ್ಬೇಕು. ಸಂಜೆ ಆಗೋ ಅಷ್ಟೊತ್ತು ತಿರುಗಿ ಮನೆಗೆ ಹೋಗ್ಬೇಕು. ನಮ್ಮ ಅತ್ತೆ ಬಂದ್ಬಿಟ್ರು ಅಂತಂದ್ರೆ ಆಮೇಲೆ ಸುಮ್ಮನೆ ಬಿಡೋಕ್ಕಿಲ್ಲ. ಎಲ್ಲೋಗಿದ್ದೆ ಎತ್ತೋಗಿದ್ದೆ ಅಂತ ಸುಮ್ಮನೆ ಕೇಳ್ತದೆ. ಇರು ಬರ್ಲಿ, ಮಾತಾಡ್ತೀನಿ. ಎಲ್ಲ ಮಾತಾಡೋ ಅರ್ಜೆಂಟಾಗಿ ಹೊಂಟ್ಬಿಡೋಣ. ತಗಪ್ಪದು ಕಾಫಿ ತಗ. ಹಾಂ, ಯಾರನ್ನ ಬಂದಿದ್ರೇನು ಮನೆಗೆ ಕರೆದೋಗಕ್ಕೆ ನಿನ್ನ? ಅತ್ತೆ ಮಾವ ನಿನ್ನ ಗಂಡ ಯಾರನ್ನ ಬಂದಿದ್ರಾ? ಇಲ್ವಲ್ಲ, ಯಾರು ಬಂದೇ ಇಲ್ಲ. ಕರೆದೋಗಕ್ಕುನ್ವೆ ಯಾರು ಬಂದಿಲ್ಲ ಕಣ್ಪದು. ಫೋನ್ ಹಾಕಿತ್ತು ಒಂದ್ಕಿತ ಮಾವ ಅಷ್ಟೇ ನೀನಿಯ. ಅತ್ತೆ ಒಂದ್ಕಿತ ಫೋನ್ ಹಾಕಿತ್ತು. ಅಲ್ಲ ಕಣವ, ಹಿಂಗೆ ಮುನ್ಸ್ಕೊಂಡೋದ್ರೆ ಹೆಂಗವ? ಬಾವ ಏನಾಗಕ್ಕಿಲ್ಲ ಬಾವ ಅಂತ ಹೇಳ್ಬಿಟ್ಟು ಫೋನ್ ಹಾಕಿತ್ತು. ಅಲ್ಲಪ್ಪದು ನೀನು ಹೇಳು, ಗಂಡ ಕರೆದು ಹೋಗಕ್ಕಾಯ್ತದ? ಗಂಡನ ಮೇಲೆ ತಾನೇ ಮುನ್ಸ್ಕೊಂಡು ಬಂದಿರೋದು ನಾನು. ಸರಿ ಬಾಯಿಲಿ ಕುಂತ್ಕೊ, ಬಾಯಿಲಿ ನೋಡು. ನಿನ್ನ ಗಂಡ ಕರಿಯ ಗಂಟ ನೀನು ಏನಾರಲ್ಲಿ ಕುಂತ್ಕೊಬಿಟ್ರೆ ಅಲ್ಲಿ ನಿನ್ನ ಸಂಸಾರ ನೀನು ಹಾಳಾಗೋಯ್ತದೆ. ಅತ್ತೆ ಫೋನ್ ಮಾಡಿತ್ತು, ಮಾಮ ಫೋನ್ ಮಾಡಿತ್ತು, ಎಲ್ಲ ಆಯ್ತು ತಾನೆ. ಹೆಂಗೋನ್ವೆ ಸುಮ್ಮನೆ ನನ್ನ ಜೊತೆ ಬಾ, ಹೊಂಟ್ಬಿಡೋಣ. ಕರ್ಕೊಂಡೋಯ್ತೀನಿ ಹಂಗೇನಿಯ, ಏನಾಗಕ್ಕಿಲ್ಲ. ಹಂಗೇನಿಯ ಕರ್ಕೊಂಡು ಹೋದ್ರೆ ಇದಾಯ್ತದೆ. ಬಾ ಸುಮ್ಕೆ ನೀನಿಯ. ತಿರುಗಿ ಬರೋಕ್ಕಿಲ್ಲ, ಅವ್ರು ಕರಿಬೇಕು ಇವ್ರು ಕರಿಬೇಕು ಅಂತೆಲ್ಲ ಕುಂತ್ಕೊಳಕ್ಕೆ ಹೋಗ್ಬೇಡ. ಯಾರು ಕರೆದ್ರೂ ಒಂದೇ ನೀನಿಯ. ಅದು ನಿನ್ನ ಮನೆ. ತಾಳಿ ಕಟ್ಟಿಸ್ಕೊಂಬಿಟ್ಟು ಬಂದಿದ್ದೀಗ ಅಂದಮೇಲೆ ಅದು ನಿನ್ನ ಮನೆ ನೀನಿಯ. ಬಾ, ಏನಾಗಕ್ಕಿಲ್ಲ. ಇಲ್ಲ ಪದು, ನಾನು ಬರೋಕ್ಕಿಲ್ಲ. ನಾನು ಬಂದು ಏನು ಮಾಡಲಿ? ನಿಂಗೆ ಗೊತ್ತಾ, ನನ್ನ ಗಂಡಂಗೆ ನನ್ನ ಮೇಲೆ ಪಿರುತಿನೇ ಇಲ್ಲ. ನನ್ನ ಗಂಡಂಗೆ ನಾನು ಅಂದರೆ ಒಂಚೂರು ಇಷ್ಟನೂ ಇಲ್ವೂ ಇಲ್ಲ. ನನ್ನ ಗಂಡಂಗೆ ಅವ್ನು ನನ್ನ ಬಲವಂತಕ್ಕೆ ಏನೇ ಮದುವೆ ಮಾಡ್ಕೊಂಡ್ರದು. ನಮ್ಮ ಅತ್ತೆಗೆ ನಾನು ಯೋಸ್ಕಿತ ಹೇಳ್ತೀನೋ, ಇಂಥ ಕೆಲಸ ಯಾಕೆ ಮಾಡ್ಬಿಟ್ರಿ ಕಣತ್ತೆ, ಬಲವಂತದ ಮದುವೆ ಯಾಕೆ ಮಾಡಿದ್ರಿ ಅಂತ ಕೇಳೋದೇನೇ ಇಲ್ಲ. ಏನು ಹೇಳಿದ್ರು ಇಲ್ಲ ಹೇಳಮ್ಮಿ, ಇಷ್ಟನೇ ನನ್ನ ಮಗಂಗು ನೀನು ಅಂದರೆ ಅಂತ ಹೇಳ್ಬಿಟ್ಟು ಸಮಜಾಯಿಸಿ ಮಾಡ್ಕೊತದೆ. ನಿಜವಾಗೂ ಹೇಳ್ಬೇಕು ಅಂದರೆ ನನ್ನ ಗಂಡಂಗೆ ನಾನು ಅಂದರೆ ಒಂಚೂರು ಇಷ್ಟ ಇಲ್ಲ ನಾನು ಅಂತ ಹೇಳಿದ್ರೆ. ಯಾವಾಗೂ ಏನೋ ಒಂಥರ ಮಾತಾಡ್ತಿರ್ತಾನೆ.
ಏನು ಮಾಡಬೇಕು ಏನು ಕತೆಯೋ ಗೊತ್ತಿಲ್ಲ. ನಮ್ಮ ಅಮ್ಮ ಅದಕ್ಕೆ ನಾವು ಬಾಡೋರು ಇರ್ಬೋದಮ್ಮಿ, ನೀನು ಹೆಂಗೋ ಸಾಕವಷ್ಟು ಇದೈತೆ ನನಗೆ, ನೀನು ಮನೆಗೆ ನೀ ಇದ್ಬಿಡು, ಅವಳಿ ಅಂದರೆ ಬಂದು ಕರೆಯ ಗಂಟನೂ ಇರು, ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತು. ನಮ್ಮ ಅಮ್ಮನೂ ಇದ್ಬಿಡು ಸುಮ್ಮನೆ ಯಾಕೆ ಅಂತ, ಅದಕ್ಕೆ ನಾನು ಸುಮ್ಕೆ ಇರೋದು. ನೋಡು, ನಿನ್ ಗಂಡ ನಿನಗ್ ಬೇಕಾ ಬೇಡ ಒಂದ್ಕಿತ ಯೋಚನೆ ಮಾಡ್ಕೊಂಬಿಡು ರಾಧಕ್ಕ. ನಿನಗ್ ಬೇಕಾ ನಿನಗ್ ಬ್ಯಾಡವಾ ಅಷ್ಟು ಯೋಚನೆ ಮಾಡು. ಆಮೇಕಿಂದ ಸುಮ್ಕೇನಿಯ ನೀನು ಹಂಗೆ ಹಿಂಗೆ ಇದೆಲ್ಲ ಯೋಚನೆ ಮಾಡೋದು ಬಿಟ್ಬಿಡು. ನಿನ್ ಗಂಡ ಬೇಕಾ ಬ್ಯಾಡವಾ? ಗಂಡಸ್ರು ಶಾನೆ ದಿನ ಬಿಟ್ಬಿಟ್ರೆ ಬ್ಯಾರೆ ಬೇರೆ ದಾರಿಯೆಲ್ಲ ಹಿಡಿದು ಬಿಡ್ತಾರೆ. ಸರಿ ಇಲ್ಲ ಗಂಡಸ್ರು, ನಿನಗೆ ಗೊತ್ತಿಲ್ವೇನು ಕತೆ ಎಲ್ಲ? ನನಗೆ ಗಂಡಸ್ರು ಕತೆ ನಿಂಗೆ ಗೊತ್ತಿಲ್ವಾ? ನನ್ನ ಮಾತು ಕೇಳಕ್ಕ, ನೀನು ಹಿಂಗೆ ಬಿಟ್ಟೆ ಅಂದರೆ ಹೋಯ್ತು ಅಂತ ನೀ ಅರ್ಥ. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಬಂದ್ಮೇಲೆ ನಿಮ್ಮ ಯಜಮಾನಪ್ಪ ಫೋನ್ಗಳಾಗ ಮಾತಾಡೋದು ಶಾನೆ ಆಗೈತಿ. ನನಗನ್ನಿಸ್ದಂಗೆ ಯಾವುದೋ ಹುಡುಗಿ ಜೊತೆ ಯಾವಾಗೋ ಫೋನಾಗ ಮಾತಾಡ್ತಿರ್ತಾನೆ. ಏನು, ನನ್ನ ಗಂಡ ಬೇರೆ ಹುಡುಗಿತ ಫೋನಾಗ ಮಾತಾಡ್ತಾನ? ಹೇ ಅಂತತನವೇ ಇಲ್ಲ, ಸುಮ್ಕಿರು. ಅವ್ನು ಹುಡ್ಗಿಯರ್ ಅನ್ಕೊಂಡ್ರೆ ನೀ ಆಗಕ್ಕಿಲ್ಲ, ಅವ್ನು ಹುಡ್ಗಿರ್ ತಕ್ಷಣ ಮಾತಾಡೋಕ್ಕೆ ಹೋಗಕ್ಕಿಲ್ಲ. ಯಾವಾಗನ ಅವನು ಬೇಕಾದ್ರೆ ನೀನು ಎಲ್ಲನ ಹೋಯ್ತಾನೆ ಹುಡುಗರ ಜೊತೆ ಬೆಟ್ಟಿಂಗ್ ಆಡ್ತಾನೆ ಅಂತ ಅನ್ನು ಬೇಕಾದ್ರೆ ನಂಬಿಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಗಂಡ ಅಯ್ಯಯ್ಯಪ್ಪ ನನ್ನ ಗಂಡ ಹಿಂಗೆಲ್ಲ ಅಂದರೆ ಹುಡುಗಿರ್ತಾಗ ಮಾತಾಡ್ತಾನೆ, ಅವೆಲ್ಲ ನಾನು ನಂಬಕ್ಕಿಲ್ಲ. ಈಗ ನಾನೇ ಹೋಗ್ಲಿ ಅಂತ ಹೇಳ್ಬಿಟ್ಟು ಕುಂತಿರ್ತಾನೆ ಅಷ್ಟೇ ನನ್ನ ಗಂಡ. ಅದು ಬಿಟ್ಬಿಟ್ಟು ಯಾವತ್ತು ಅಂತ ಕೆಲಸ ಮಾಡೋ ನೀನು ಅಲ್ಲ ನನ್ನ ಗಂಡ. ಅವ್ನಿಗೆ ಶಾನೆ, ಅವಳೇ ಬರಲಿ ಬಿಡು ಅಂತ ಕಾಯ್ಕೊಂಡಿರ್ತಾನೆ. ಈಗ ನಾನು ಹೋಗಿದ ತಕ್ಷಣ ರಾಧಾ ರಾಧಾ ಅಂತ ಹೇಳ್ಬಿಟ್ಟು ಫೀಲ್ ಆಗ್ಬಿಡ್ತಾನೆ. ಅಂದರೆ ನನ್ನ ಮ್ಯಾಲೆ ಪಿರುತಿ ಇಲ್ಲ ಗೊತ್ತು, ಆದರೆ ಹೊಸಿನಾದ್ರೂ ಐತಿ. ನನ್ನ ಮ್ಯಾಲೆ ಪಿರುತಿ ಇಲ್ಲ ಅಂದಿದ ತಕ್ಷಣ ಇನ್ನೊಂದು ಹುಡುಗಿ ಹಿಂದೆ ಹೋಯ್ತಾನೆ ಅಂತ ಅಲ್ಲ. ಭಾಳ ಒಳ್ಳೆಯರೇನೇನಿಯ. ನೀನು ಹಿಂಗೆ ಪೆದ್ದಿ ಆಗಿರೋದಕ್ಕೆ ಏನಿಯ ನಿನ್ನ ಗಂಡ ಯಾವಳನ್ನ ಹಿಡ್ಕೊಂಡು ತಿರುಗಾಡ್ತಿರೋದು. ಲೇ ರಾಧಕ್ಕ, ನಿಂಗೆ ಎಷ್ಟು ಹೇಳ್ಬೇಕು ರಾಧಕ್ಕ, ನಿಂಗೆ ತಲೆಗಿಲೆ ಕೆಟ್ಬಿಟ್ಟೈತೆ ಕಣ್ಣಾರೆ ನೋಡಿವ್ನಿ ನಾನು. ನಿನ್ನ ಗಂಡ ಬ್ಯಾರೆ ಹುಡುಗಿ ಜೊತೆ ಶಾಪಿಂಗ್ ಮಾಡೋದನ್ನ, ನಿನ್ನ ಗಂಡ ಬ್ಯಾರೆ ಹುಡುಗಿ ಜೊತೆ ಕಿಸ್ಕೊಂಡು ಮಾತಾಡೋದನ್ನ ಕಣ್ಣಾರೆ ನೋಡಿವ್ನಿ ನಾನು. ಹಿಂಗೆ ಇದ್ರೆ ನಿನ್ನ ಕತೆ ಮುಗೀತು ಅಂತಾನೆ ನೀ ಅರ್ಥ. ಏನೋ ಹೇಳ್ಬೇಕು ಅಂತ ಅನ್ನಿಸ್ತು, ಬಂದೆ ಹೇಳೋಕ್ಕಷ್ಟೇ ನೀ. ಅಯ್ಯೋ ಪಾಪ ಅಂತ ಅನ್ನಿಸ್ತು ನನಗೂನುವೆ. ಸಂಸಾರ ಹಾಳಾಗೋಯ್ತದಲ್ಲ ಅನ್ಯಾಯವಾಗಿ. ಹೆಣ್ಮಕ್ಳು ಸಂಸಾರ ಹಾಳಾಗೋದ್ರೆ ತಿರುಗಿ ಬತ್ತತ ವಾಪಸ್ಸು ಹೇಳು. ಅದಕ್ಕೇನಿಯ ಏನೋ ಹೇಳ್ಬೇಕು ಅಂತ ಅನ್ನಿಸ್ತೆ ಹೇಳ್ದು ಕಣವ. ಇದ್ರ ಮ್ಯಾಲೆ ನಿನ್ನಿಷ್ಟ. ಗಂಡನ ಮೇಲೆ ನಂಬಿಕೆ ಇಕ್ಕೋದು ಒಂದೇ, ಹುತ್ತದೊಳಗಡೆ ಕೈ ಹಾಕೋದು ಒಂದೇ. ಗಂಡಸ್ರನ್ನ ಹೆಂಗ್ ನಂಬ್ತೀಯ? ನೀನು 3 ತಿಂಗಳು ನೀನು ಇಲ್ದಿದ್ದಂಗಿರು, ಗೊತ್ತಾಯ್ತದೆ. ಅಯ್ಯೋ ಶಿವನೇ, ನೀನು ಪೊದ್ದು ನೀನು ನಿಜನೇ ಹೇಳ್ತಾ ಇದೀಯಾ? ನನ್ನ ಗಂಡ ಹಂಗಾರ ಇನ್ನೊಂದು ಹುಡುಗಿಯಿಂದ ತಿರ್ಕೊಂಡು ಅವನೇ ಅಂತೀಗ? ಯವ್ವ, ಕಣ್ಣಾರೆ ನೋಡಿವ್ನಿ ಅಂತ ಹೇಳಿದ್ರು ನೀನು ನಂಬ್ತಿಲ್ವಲ್ಲ. ನನ್ನ ಮೇಲೆ ನಿಂಗೆ ಅನುಮಾನವೇ? ನೋಡು, ಅತ್ತೆ ಮಾವ ಯಾರು ನಡಿಗೆ ಬಂದಾಗಕ್ಕಿಲ್ಲ. ಏನೋ ಒಂದು ಹೇಳು, ಏನೋ ಒಂದು ಆಯ್ತದೆ. ನೋಡು, ನೀನು ಹಿಂಗೆ ಆದರೆ ತುಂಬ ಕಷ್ಟ ಆಯ್ತದೆ. ಯೋಚನೆ ಮಾಡು. ನಿಮ್ಮ ಅಮ್ಮ ಬಂದಾಗ ಒಂದ್ಕಿತ, ನಿಮ್ಮ ಅಮ್ಮನ ತಗೊಂಡ್ಕಿತ ಮಾತಾಡ್ಬಿಟ್ಟು ನೋಡು ಹಿಂಗೆ ಐತೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ನಿನ್ನ ಗಂಡನೇ ಫೋನ್ ಹಾಕ್ಲಿ ಅಂತ ಕಾಯ್ಕೊಂಡು ಕುಂತ್ಕೊಂಡ್ರೆ ನಿನ್ನ ಗಂಡ ಫೋನು ಹಾಕಲ್ಲ, ನೀನು ಬರೋದನ್ವೇ ಇಲ್ಲ. ಸರಿನೇ? ಹಿಂಗೆ ಆದರೆ ಭಾಳ ಕಷ್ಟ ಆಗೋಯ್ತದೆ. ನಿನ್ನ ಗಂಡ ಬೇಕಾದ್ರೆ ಕರ್ಕೊಂಬಿಟ್ಟು ಬದ್ಬಿಡ್ತಾನೆ ಅಷ್ಟೇ ಏನಿಯ. ನಾನು ಏನ್ ಮಾಡಿದ್ದೀನಿ ಪೊದ್ದು, ನನ್ನ ಮೇಲೆ ಎಲ್ಲ ಹಿಂಗೆ ಕತೆ ಆಯ್ತದಲ್ಲ. ನಮ್ಮ ಅಮ್ಮರನ್ವೇ ಬಡವರು ಇಲ್ಲಿ. ನಮ್ಮ ಮನೆಯವ್ರಿಗೂ ಏನೂ ಗೊತ್ತಿಲ್ಲ ಇಲ್ಲಿ. ಹೆಂಗೋ ಇಲ್ಲೇ ನಮ್ಮ ಅತ್ತೆ ಮಗನ ಮದುವೆ ಮಾಡ್ಕೊಂಡಾಗ ನೆಮ್ಮದಿ ಇರ್ಬೋದಿತ್ತು. ನಮ್ಮ ಅಮ್ಮ ಇಲ್ಲ, ಅವ್ರದ್ದು ದೊಡ್ಡ ಮನೆತನ, ದೊಡ್ಡ ಕುಟುಂಬ, ಹೋಗು ನೆಮ್ಮದಿಗಿತ್ಯ ಅಂತ ಕಳಿಸ್ಬಿಟ್ಟು ಎಂತ ಗತಿಗೆ ಬಂದ್ಬಿಡ್ತು ನೋಡು ನನ್ನ ಬಾಳು. ಅವ್ನು ಇನ್ನೊಂದು ಹುಡುಗಿ ಜೊತೆ ತಿರುಗಿದ್ರೆ ನಾನು ಇನ್ನೊಬ್ಬನ ಜೊತೆ ತಿರ್ಕೊಂಡು ಓಡಾಡ್ಕೊಂಡಿರ್ಬೇಕಾಯ್ತದ ಅಷ್ಟೇ. ಅವ್ನಿಗೂ ಉರಿಸ್ಬೇಕಾಯ್ತು ಚೆನ್ನಾಗಿ. ನೀನೇನ ಇನ್ನೊಂದು ಹುಡುಗನ ಜೊತೆ ತಿರುಗಕ್ಕೆ ಶುರು ಮಾಡಿದೆ ಅಂದರೆ ಅದನ್ನೆಲ್ಲ ಅತ್ತೆಗೂ ಮಾವಂಗೂ ಹೇಳ್ಬಿಟ್ಟು ಇವಳು ಸರಿ ಇಲ್ಲ, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಇವಳು ಬಾಳಿಗೆ ಇಷ್ಟು ಬೆಂಕಿ ಹಾಕ, ಇವಳು ನಾನು ಇವಳ ಜೊತೆ ನಾನು ಇರೋಕ್ಕಿಲ್ಲ ಅಂತ ಸುಲಭವಾಗಿ ಡೈವರ್ಸ್ ಕೊಟ್ಬಿಟ್ಟು ಅವಳು ಯಾವಳನ್ನ ಲವರ್ನ ಕಟ್ಕೊಂಡು ನಿಮ್ದಾಗ ಮನೆಗೆ ಬರ್ತಾನೆ. ಯವ್ವ, ನಿನ್ನ ತಲೆ ಅದೇನು ಬುದ್ಧಿ ಆಯ್ತೋ, ಇನ್ನೇನು ತುಂಬ್ಕೊಂಡಿದೀಯೋ ನಾಕಾಣೆ. ನೋಡು, ಹೇಳೋದು ಅಂತೂ ಹೇಳಿದ್ದೀನಿ. ಇದ್ರ ಮ್ಯಾಲೆ ನಿನ್ನಿಷ್ಟ. ನಿನ್ನ ಸಂಸಾರ ಉಳಿಸ್ಕೋಬೇಕು ಅಂತ ನಿಂಗೆ ಅನ್ನಿಸ್ತಾ ಉಳಿಸ್ಕ. ಇಲ್ಲ ನನ್ನ ಸಂಸಾರ ಹಿಂಗೆ ಹಾಳು ಮಾಡ್ಕೊತೀನಿ ಅಂದರೆ ಹಾಳು ಮಾಡ್ಕ. ನಿಮ್ಮ ಅಮ್ಮ ಬಂದಮೇಲೆ ಏನೋ ಒಂದು ಹೇಳು. ನಾನು ಮನೆಗೆ ಅತ್ತೆಗೂ ಮಾವಂಗೂ ಯಾರಿಗೂ ಹೇಳ್ದಿದ್ದಂಗೆ ನನ್ನ ಗಂಡಂಗೂ ಅಪ್ಪನಿಗೆ ನೀ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರೋದು. ಅತ್ತೆ ಸಮೇತ ನಾನು ಇಲ್ಲಿಗೆ ಬಂದಿರೋದು ಹೇಳಿಲ್ಲ. ರಾಧಾ, ರಾಧಾ, ದನಗಳಿಗೆ ಮೇವು ಹಾಕ್ದ ಇಲ್ವೋ? ಹಾಕಿದ್ದೀನಿ, ಬಾಮ. ಓ ಆಂಟಿ, ಚೆನ್ನಾಗಿದ್ದೀರಾ? ಹ್ಞೂ ಕಣವ, ಸಂದಕ್ಯೂನಿ ಪೊದ್ದು ಅಲ್ವಾ ನೀನು? ನನ್ನ ಬಿಸಿ ಎಲ್ಲ ಹೇಳ್ಬಿಟ್ಟು ಹೋಯ್ತೆ ಅಕ್ಕ ಯಾಗ್ಲೇ ನೀ? ಪೊದ್ದಿನಿ ಆಂಟಿ, ಕೂತ್ಕೊ ಬನ್ನಿ. ನನ್ನ ಮಗಳು ಯಾವಾಗ ಹೇಳ್ತಿತ್ತಾಳೆ ನಿನ್ನ ಬಗ್ಗೆ. ಬೋಲು ಧೈರ್ಯ ಕಣಮ್ಮ, ಪೊದ್ದುಗೆ ಫುಲ್ಲು ಜೋರು. ಹೆಂಗ್ ರೋಪ್ ಹಾಕೊಂಡು ಮಾತಾಡ್ತಾಳೆ, ಯಾರಿಗೂ ಎದ್ರುಕೊಳಕಿಲ್ಲ. ಅತ್ತೆ ಮಾಮಂಗೂ ಎದ್ರುಕೊಳಕಿಲ್ಲ, ಯಾರಿಗೂ ಎದ್ರುಕೊಳಕಿಲ್ಲ. ಫುಲ್ಲು ರೋಪ್ ಹಾಕೊಂಡು ಮಾತಾಡ್ತಾಳೆ. ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ನೋಡಿದ್ರೆ ಹಂಗೇನಿಯ ಗಟ್ಟಿಗಿತ್ತಿದ್ದಂಗೆ ಇದೆಯಾ ಬಿಡವ. ನನ್ನ ಮಗಳೇನೇನಿಯ. ಅಂದ್ರು ಹೇಳ್ತಾಳೆ, ಅಂದ್ರು ಹೊತ್ಕೊಂಡು ಗಡಗಡ ನಡಿಕೊಂಡು ಈಗ ಹಿಂಗೆ ಬಂದು ಕುಂತ್ಕೊತಾಳೆ. ನೀನು ನೋಡಿದ್ರೆ ಹಂಗೆ ಅನ್ಸಕ್ಕಿಲ್ಲ ಬಿಡವ. ಇರವ, ಬ್ಯಾಳೆ ಹಾಕ್ತೀನಿ, ಒಬ್ಬಿಟ್ಟಿಗೆ ಬಿಟ್ಟು ಮಾಡ್ತೀನಿ, ತಿನ್ಕೊಂಡೇನಿಯ ಹೋಗ್ಬೇಕು ನೀನು. ಆಂಟಿ ಆಂಟಿ, ನಾನು ಹೋಗ್ಬೇಕು, ಮನೆಗೆ ಹೇಳ್ಬಿಟ್ಟು ಬಂದಿಲ್ಲ ನಾನು. ಅತ್ತೆ ಯಾರು ಇರಲಿಲ್ಲ, ಮಾಮ. ಹಂಗೆ ನನಗೆ ಸುಮ್ಕೆ ಪಟ್ ಅಂತ ಬಂದ್ಬಿಟ್ಟಿವ್ನಿ. ಯಾರಿಗೂ ಹೇಳ್ದಿದ್ದಂಗೆ ಸಡನ್ನಾಗಿ ಬಂದ್ಬಿಟ್ಟಿವ್ನಿ. ಈಗ ಮತ್ತೆ ನಾನು ಹೋಗ್ಬೇಕು. ನೀವು ಸುಮ್ಕಿರಿ, ನೀವು ಏನು ಇಕ್ಕಕ್ಕೆ ಹೋಗ್ಬೇಡಿ, ಸುಮ್ಕಿರಿ.
ಯಾಕವ ಹಿಂಗಂದಿಗೆ ಹೇಳ್ತಿದಂಗೆ ಯಾಕೆ ಬರಕೋದೆ ನಾನು ಮನಗ್ ಬಾ ಅಂತ ಕರಿಯಕ್ ಬಂದವಳು ಹೇಳಮ್ಮ. ಅತ್ತೆಗೂ ಯಾರಿಗೂ ಹೇಳಿಲ್ವಂತೆ, ಹೋಗ್ಬೇಕಂತೆ ಸಡನ್ ಆಗಿ ನೀವು ಹೋಗ್ಬೇಕಂತೆ. ಅದಕ್ಕೆ ಕಣವ ಬಡವರು ಬೆಲೆ ಇಲ್ಲ ಅಂತ ಹೇಳೋದು. ಅಂದ್ರು ಇಲ್ಲಿ ಗಂಟ ಒಂದು ಫೋನ್ ಹಾಕ್ಬಿಟ್ಟು ಮನಗ್ ಬರಲಿಲ್ಲ ಕಣವ. ಒಂದು ಫೋನನ್ನು ಹಾಕುದ್ನಾ, ಇಲ್ಲ 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 ಅಲ್ಲ ಕಣವ, ಇಷ್ಟ ಇದ್ದೀರಾ ಮದುವೆ ಮಾಡಿಸ್ಬಿಟ್ಟು ಇವತ್ತು ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿರಕ್ಕಾಯ್ತದೇನವ. ನನಗೆ ಎಷ್ಟು ಬೇಜಾರಾಯ್ತದೆ ನನ್ನ ಮಗಳು ವಿಚಾರಕ್ಕೆ ಅಂತ ಹೇಳಿದ್ರೆ ಸ್ಯಾನೆ ಬೇಜಾರಾಯ್ತದೆ. ಈ ದುಡ್ಡು ಕಾಸಿರೋನ್ನ ನೋಡ್ಬಿಟ್ಟು ಕೊಡ್ಬಾರ್ದವ, ಒಳ್ಳೆತನ ಐತಾ ಕೊಟ್ಟು ಮಾಡನಿ. ಈ ದುಡ್ಡು ಕಾಸು ನೋಡ್ಬಿಟ್ಟು ಕೊಟ್ಟು ಮಾಡೋದು ಈಗ ನೋಡವ ಹೆಣ್ಮಕ್ಳು ಬಾಳು ಹಿಂಗೇಣಿ ಆಗೋದು. ಏನು ಮಾಡನಿ ಆಂಟಿ, ನೀವ್ಯಾಕೆ ಯೋಚನೆ ಮಾಡಿದ್ರೆ? ಅಯ್ಯೋ ನಾಗೈತಿ ಈಗ ಅಂತದೇನು ಆಗ್ಬಾರ್ದೇನಾರು ಆಗೋಗ್ಬಿಟ್ಟೈತೇನ ಆಂಟಿ? ಎಂಥದನ್ನು ಇಲ್ಲ ಸುಮ್ಕಿರಿ. ಏನೋ ಆಗ್ಬಾರ್ದಾಗೈತೆ ನಂಗೆ ಯಾಕೆ ಅನ್ಕತ್ತೀರ ನೀವು? ಎಲ್ಲ ಸುರೈತದೆ. ಏನೋ ಗಂಡ ಹೆಂಡ್ರ ಜಗಳ ಇದ್ದಿದ್ದೆ ಅಲ್ವೇ. ಅವ್ರವ್ರೆ ಸರ್ ಮಾಡ್ಕೋಬೇಕು, ಒಂದು ಅವ್ರಿಗೆ ಬಗ್ಬೇಕು, ಇಲ್ಲ ನಾವು ಬಗ್ ಸರ್ ಮಾಡ್ಕೋಬೇಕು ಆಂಟಿ. ಏನಾಗಕ್ಕಿಲ್ಲ ಸುಮ್ಕಿರಿ. ಅದನ್ನೇ ಹೇಳಕ್ ಬಂದೆ ನಾನುವೆ. ಫೋನ್ ಮಾಡನಿ ಅನ್ಕಂಡು ಫೋನಾಗೆಲ್ಲ ಸಮಾಧಾನ ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ನೀ ಹಿಂಗೆ ನೀ ಹೇಳನಿ ಅಂತ ಬಂದೆ. ಒಳ್ಳೇದು ಕಣವ, ಒಳ್ಳೇದು. ಈಗ ನಿನ್ನಂತರ ಕಮ್ಮಿನೇ ನೀ ಬಿಡು. ಏನೋ ಯಾರು ನಮ್ಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕರೆಯೋದು ಇಲ್ಲ, ಮಾಡೋದು ಇಲ್ಲ. ಓದೋಳೋದ್ಲು ಅಂತ ನೆಮ್ಮದಿಯಾಗಿತ್ತಳಿ ಅಂಥದ್ರಾಗೆ ನೀವು ಹೆಂಗೋ ಬಂದು ಹೇಳೋಣ ಹೇಳ್ತೀಯ. ನನ್ನ ಮಗಳು ನಿರ್ಧಾರಕ್ಕೆ ಬಿಟ್ಬಿಟ್ಟಿದ್ದೀನಿ ಕಣವ, ಏನನ್ನ ಮಾಡ್ಕೋಬೋದು ನನ್ನ ಮಗಳು. ಯಾಕಂದ್ರೆ ಅಲ್ಲಿ ಕಷ್ಟವೋ ಸುಖವೋ ನನ್ನ ಮಗಳು ಬದುಕಿದ್ರೆ ಸಾಕು. ಅಲ್ಲಿ ಹೋಗಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ನಾನು ತಾನೇ ಕೊರಗೋದು. ಅದಕ್ಕೆ ನೀ ಬೇಡ ಅಂತ ಹೇಳ್ಬಿಟ್ಟು ನಾನೇನಿಯ ಇರಮ್ಮ, ನಿನ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರವ ಅಂತ ಹೇಳ್ಬಿಟ್ಟು ಇರಿಸ್ಕೊಬಿಟ್ಟಿದ್ದೀನಿ. ಹಿಂಗಾದ್ರೆ ಕಷ್ಟ ಆಯ್ತದ ಕಣಂಟೆ. ಓಹೋ, ನೀವು ಹಿಂಗೆಲ್ಲನೂ ಹೇಳ್ಕೊಂಡು ಸ್ಮೂತ್ ಆಗಿ ಇದ್ಬಿಟ್ರೆ ಈಗಿನ ಕಾಲದಾಗ ಬಾಳಕಾಯ್ತದ. ನಮ್ಮಂಗೆ ಬಜಾರಿಗಳು ಬಾಳಕ್ಕಾಗಕ್ಕಿಲ್ಲ ಅಂಥದ್ರಾಗೆ ನೀವು ಹೋಗತ್ತಾಗೆ. ನೀವು ಹಿಂಗೆಲ್ಲ ಸ್ಮೂತ್ ಆಗಿರಬಾರ್ದು, ಬಾಯ್ ಮಾಡಬೇಕು. ಏನಂತ ಇವಾಗ ಹೆಣ್ಮಕ್ಳೇ ಸಿಗ್ತಿಲ್ಲ ಅಂತಾರ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಿದ್ದೀರಾ ಅಂದ್ರೆ ಸುಮ್ಕೆನೆ ನೋಡ್ರ ಅದ ಹುಡುಗಿ ಎಷ್ಟು ಚುರುಕೈತಿ ಅಂತ. ನೀನು ನಂಗೆ ಚುರುಕಾಗಿರ್ಬೇಕು, ಅದು ಬಿಟ್ಬಿಟ್ಟು ಹಿಂಗೆ ಯಾಪ್ ಮೊರೆ ಹಾಕೊಂಡು ಹಿಂಗೆ ಕುಂತ್ಕೊಳ್ಳೋದಲ್ಲ. ನೀನು ಹಿಂಗೆ ಕುಂತ್ಕೊಂಡೇನೇ ಇರು. ಮತ್ತೆ ಇವಾಗ ನೋಡು ಏನು ಮಾಡ್ತೀಗ. ನನ್ನ ಗಂಡ ಕರಿ ಗಂಟನ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಕಣಮ್ಮ. ಏನೋ ಕಣ್ರ ಅದಕ್ಕ ಹೇಳೋದನ್ನ ಹೇಳಿದೀನಿ, ಇದ್ರ ಮ್ಯಾಲೆ ನಿನ್ನಿಷ್ಟ ಅಷ್ಟೇನಿಯ. ಹೇಳೋದೆಲ್ಲ ಹೇಳಿವ್ನಿ. ಗಂಡ ಕರಿ ಗಂಟ ಬರೋಕ್ಕಿಲ್ಲ ಅಂದ್ರೆ ನೀನು ಇಲ್ಲೇ ಕುಂತ್ಕ ಅಷ್ಟೇನಿಯ. ಅವಯಪ್ಪ ಕರಿಯಕ್ಕಿಲ್ಲ, ನೀನು ಬರೋಕ್ಕಿಲ್ಲ. ಸುಮ್ಮನೆ ಅದೇನೋ ಅಂತಾರಲ್ಲ, ಏನೋ ಒಳ್ಳೇದಕ್ಕೆ ಅಂತ ಹೇಳಕ್ಕೆ ಬಂದೆ ನಾನು. ಅಮ್ಮ, ಅವನಿಗೆ ನನ್ನ ಮೇಲೆ ಪಿರುತಿ ಇಲ್ಲ. ಅವನಿಗೆ ಒಂದಲ್ಲ ಒಂದಿನ ನನ್ನ ಬೆಲೆ ಗೊತ್ತಾಯ್ತದೆ. ಬೆಲೆ ಗೊತ್ತಾದಾಗ ಬಂದೇ ಬತ್ತಾನೆ ಹೇಳಮ್ಮ.